ಟೀಂ ಇಂಡಿಯಾದಲ್ಲಿ ವಿಶ್ವಕಪ್ ಗೆಲ್ಲಿಸಿದವರ ಪಾಡೆಲ್ಲ ಹೀಗೇನಾ? ಚಾಂಪಿಯನ್ಸ್ ಆಟಗಾರರೆಲ್ಲ ಹೀಗೆ ಎಕ್ಸಿಟ್ ಆಗಬೇಕಾ? ಇದು ಟೀಂ ಇಂಡಿಯಾದ ಸಂಸ್ಕೃತಿ ಆಗ್ತಿದೆಯಾ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಟೀಂ ಇಂಡಿಯಾದಲ್ಲಿ ವಿಶ್ವಕಪ್ ಗೆಲ್ಲಿಸಿದವರ ಪಾಡೆಲ್ಲ ಹೀಗೇನಾ? ಚಾಂಪಿಯನ್ಸ್ ಆಟಗಾರರೆಲ್ಲ ಹೀಗೆ ಎಕ್ಸಿಟ್ ಆಗಬೇಕಾ? ಇದು ಟೀಂ ಇಂಡಿಯಾದ ಸಂಸ್ಕೃತಿ ಆಗ್ತಿದೆಯಾ? ಹೌದು. ಇತ್ತೀಚೆಗೆ ದಿಢೀರ್ ನಿವೃತ್ತಿ ಘೋಷಿಸಿದ್ದ ರವಿಚಂದ್ರನ್ ಅಶ್ವಿನ್ ಅವರು ಭಾರತಕ್ಕೆ ಹಲವು ಟ್ರೋಫಿ ಸರಣಿಗಳನ್ನು ಗೆಲ್ಲಿಸಿಕೊಟ್ಟಿದ್ದವರು. ಅವರು ಕೂಡ ಏನಾಯ್ತೋ ಏನೋ ನಿವೃತ್ತಿ ಈಗಲೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಹೌದು ವೀಕ್ಷಕರೇ, ಟೀಂ ಇಂಡಿಯಾದಲ್ಲಿ ವಿಶ್ವಕಪ್ ಗೆಲ್ಲಿಸಿದವರ ಪಾಡೆಲ್ಲ ಹೀಗೇನಾ? ಚಾಂಪಿಯನ್ಸ್ ಆಟಗಾರರೆಲ್ಲ ಹೀಗೆ ಎಕ್ಸಿಟ್ ಆಗಬೇಕಾ? ಇದು ಟೀಂ ಇಂಡಿಯಾದ ಸಂಸ್ಕೃತಿ ಆಗ್ತಿದೆಯಾ? ಹೌದು. ಇತ್ತೀಚೆಗೆ ದಿಢೀರ್ ನಿವೃತ್ತಿ ಘೋಷಿಸಿದ್ದ ರವಿಚಂದ್ರನ್ ಅಶ್ವಿನ್ ಅವರು ಭಾರತಕ್ಕೆ ಹಲವು ಟ್ರೋಫಿ ಸರಣಿಗಳನ್ನು ಗೆಲ್ಲಿಸಿಕೊಟ್ಟಿದ್ದವರು. ಅವರು ಕೂಡ ಏನಾಯ್ತೋ ಏನು ನಿವೃತ್ತಿ ಈಗಲೂ ಸಸ್ಪೆನ್ಸ್ ಆಗಿಯೇ ಇದೆ. ಅವರೊಬ್ಬರದ್ದೇ ಅಲ್ಲ, ಭಾರತಕ್ಕೆ ಚಾಂಪಿಯನ್ಸ್ ಪಟ್ಟ ಕೊಟ್ಟ ಹಲವು ಕ್ಯಾಪ್ಟನ್ಸ್ಗಳದ್ದು ಇದೇ ಕಥೆಯಾಗಿದೆ. ಈಗಾಗಲೇ ನೀವು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲೇ ಹಲವು ಆಟಗಾರರು ಕ್ರಿಕೆಟ್ ಜಗತ್ತಿಗೆ ಗುಡ್ ಬೈ ಹೇಳಿದ್ದಾರೆ. ಅದರಲ್ಲಿ ಧೋನಿ ಕೂಡ ಒಬ್ಬರು. ಧೋನಿ ನೇತೃತ್ವದಲ್ಲಿ ಭಾರತ ಏಕದಿನ T20 ವಿಶ್ವಕಪ್ ಗೆದ್ದಿತ್ತು. ಟೆಸ್ಟ್ನಲ್ಲಿ ನಂಬರ್ 1 ಪಟ್ಟಕ್ಕೇರಿತ್ತು. ಅದರ ಹಿಂದೆ ಮಹೇಂದ್ರ ಸಿಂಗ್ ಧೋನಿಯ ಶ್ರಮ ಇದೆ ಅನ್ನೋದನ್ನು ಸಪ್ರೇಟ್ ಆಗಿ ಹೇಳಬೇಕಿಲ್ಲ. ಆದರೆ ಅಂತಹ ಧೋನಿ ಸಂಪೂರ್ಣ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ದು ಇವತ್ತಿಗೂ ಸಸ್ಪೆನ್ಸ್ ಆಗಿಯೇ ಇದೆ. ಏಕೆಂದರೆ ಧೋನಿ ಕೂಡ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಡೆಯುತ್ತಿದ್ದ ವೇಳೆಯಲ್ಲಿ ದಿಢೀರಂತ ನಿವೃತ್ತಿ ಘೋಷಿಸಿ ಭಾರತಕ್ಕೆ ವಾಪಸ್ ಬಂದಿದ್ರು. ಅಫ್ಕೋರ್ಸ್ ಅಷ್ಟೊತ್ತಿಗಾಗಲೇ ಭಾರತ ತಂಡಕ್ಕೆ ನಾಯಕರಾಗಿ ವಿರಾಟ್ ಕೊಹ್ಲಿ ಬಂದಾಗಿತ್ತು. ಕೊಹ್ಲಿ ಸಕ್ಸಸ್ಗೆ ಹೆಗಲು ಕೊಡ್ತಾ ಇದ್ದ ಧೋನಿ ತಂಡವನ್ನ ಕಟ್ತಾ ಇದ್ರು. ಆದರೆ 5 ಟೆಸ್ಟ್ ಪಂದ್ಯಗಳ ಸರಣಿಯ ಮಧ್ಯೆಯೇ ಧೋನಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಬೇಕಿತ್ತ? ಇವತ್ತಿಗೂ ಅದು ಅರ್ಥ ಆಗ್ತಿಲ್ಲ. ಈಗ ರೋಹಿತ್ ಶರ್ಮಾ ಟೀಂ ಇಂಡಿಯಾ ಕ್ಯಾಪ್ಟನ್ ಆಗಿದ್ದು ಕೊಹ್ಲಿ ಅನಿರೀಕ್ಷಿತವಾಗಿ ಕ್ಯಾಪ್ಟನ್ ಹುದ್ದೆ ಕೈಬಿಟ್ಟಾಗ ಹಾಗೆ ನೋಡಿದ್ರೆ ರೋಹಿತ್ ಶರ್ಮಾಗೆ ನಾಯಕತ್ವ ಸಿಕ್ಕಿದ್ದ ಸಮಯ. ಆಗ ರೋಹಿತ್ ಶರ್ಮಾ ವಯಸ್ಸು 2 ಸರಿ ಇರಲಿಲ್ಲ. ಆದರೆ ಸಿಕ್ಕ ಕಡಿಮೆ ಸಮಯದಲ್ಲಿ ರೋಹಿತ್ ಶರ್ಮಾ ತಂಡವನ್ನ ಅದ್ಭುತವಾಗಿ ಕಟ್ಟಿದ್ರು. ಏಕದಿನ ವಿಶ್ವಕಪ್ ಸರಣಿಯಲ್ಲಿ ಫೈನಲ್ ತಲುಪಿಸಿ ರನ್ನರ್ ಅಪ್ ಆಗಿದ್ದ ಟೀಂ ಇಂಡಿಯಾ T20 ವಿಶ್ವಕಪ್ ಸರಣಿಯಲ್ಲಿ ಕಪ್ ಗೆದ್ದಿತ್ತು. ಅದಕ್ಕೂ ಮೊದಲು 2 ಬಾರಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿತ್ತು. ಸತತವಾಗಿ 2 ಬಾರಿ ಫೈನಲ್ ತಲುಪಿದ ಕ್ಯಾಪ್ಟನ್ ಅನ್ನು ಕೀರ್ತಿ ಪಡೆದಿದ್ರು ರೋಹಿತ್ ಶರ್ಮಾ. ಅಷ್ಟೇ ಯಾಕೆ, ಸುಮಾರು 10 ವರ್ಷಗಳ ಕಾಲ ಭಾರತಕ್ಕೆ ಒಂದೇ ಒಂದು ICC ಟ್ರೋಫಿ ಗೆಲ್ಲೋಕೆ ಸಾಧ್ಯ ಆಗಿರಲಿಲ್ಲ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಏಷ್ಯಾ ಕಪ್ T20 ವಿಶ್ವಕಪ್ ಗೆದ್ದು ಬೀಗಿತ್ತು. ಇಷ್ಟೆಲ್ಲ ಇದ್ದ ರೋಹಿತ್ ಶರ್ಮಾ ಕೂಡ ಧೋನಿ ಅವರಂತೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆ ಮ್ಯಾಚ್ನಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ರು. ಆಟಗಾರನಾಗಿಯೂ ಸ್ಥಾನ ಕಳೆದುಕೊಂಡ ರೋಹಿತ್ ಶರ್ಮಾ ಇನ್ನು ಮುಂದೆ ಟೆಸ್ಟ್ ಕ್ರಿಕೆಟ್ ಆಡೋದು ಡೌಟು. T20 ಕ್ರಿಕೆಟ್ಗೆ ಈಗಾಗಲೇ ಗುಡ್ ಬೈ ಹೇಳಿರೋ ರೋಹಿತ್ ಶರ್ಮಾ ಒನ್ ಡೇ ಕ್ರಿಕೆಟ್ನಲ್ಲಿ ಇರ್ತಾರಾ ಇರಲ್ವಾ? T20 ಕ್ರಿಕೆಟ್ಗೆ ಈಗಾಗಲೇ ಗುಡ್ ಬೈ ಹೇಳಿರೋ ರೋಹಿತ್ ಶರ್ಮಾ ಒನ್ ಡೇ ಟೀಮ್ನಲ್ಲಿ ಇರ್ತಾರಾ ಇರಲ್ವಾ? ಗೌತಮ್ ಗಂಭೀರ್ ಅವರೇ ಹೇಳಬೇಕು. ಒಟ್ಟಿನಲ್ಲಿ ತಂಡಕ್ಕೆ ಟ್ರೋಫಿ ಕಿರೀಟ ಗೆಲ್ಲಿಸಿಕೊಟ್ಟಿದ್ದ ಕ್ಯಾಪ್ಟನ್ಸ್ಗಳು ಎಕ್ಸಿಟ್ ದುರಂತವಾಗ್ತಿರೋದೇ ಟೀಂ ಇಂಡಿಯಾ ಕ್ರಿಕೆಟ್ನ ದುರಂತ ಅಂದ್ರೂ ತಪ್ಪಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.